ಸಿನಿಮಾ ಒಂದಕ್ಕೆ ಸೂಪರ್ ಹಿಟ್ ಎಂದು ಹೆಸರಿಡಬೇಕಾದ್ರೆ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ತಮ್ಮ ಕಥೆಯ ಮೇಲೆ ಎಷ್ಟು ಅಪಾರವಾದ ನಂಬಿಕೆ ಇರಬೇಕು. ಬಿಡುಗಡೆಗೂ ಮುನ್ನವೇ ಗೆಲುವಿನ ಕಹಳೆ ಮೊಳಗಿಸುವ ಇಂತಹ ದಿಟ್ಟತನವೇ ಈ ಚಿತ್ರದ ಮೊದಲ ಪ್ಲಸ್ ಪಾಯಿಂಟ್. ಕೇವಲ ಹೆಸರಿನಲ್ಲಿ ಮಾತ್ರವಲ್ಲ, ಕಥೆಯ ನಿರೂಪಣೆಯಲ್ಲಿಯೂ ಪ್ರೇಕ್ಷಕರನ್ನು ತುದಿಗಾಲಿನಲ್ಲಿ ನಿಲ್ಲಿಸುವ, ಹೊಟ್ಟೆ ಹುಣ್ಣಾಗುವಂತೆ ನಗಿಸುವ ಎಲ್ಲ ಮಸಾಲೆ ಅಂಶಗಳನ್ನು ಬೆರೆಸಿ ಬೆಳ್ಳಿತೆರೆಯ ಮೇಲೆ ಒಂದು ಭರ್ಜರಿ ಔತಣವನ್ನು ಬಡಿಸಲಾಗಿದೆ. ಒಂದು ಕಾರು, ಒಂದಷ್ಟು ಕನ್ಫ್ಯೂಷನ್ ಮತ್ತು ಸಿಕ್ಕಾಪಟ್ಟೆ ಕಾಮಿಡಿ, ಈ ಮೂರು ಅಂಶಗಳ ಸುತ್ತ ಗಿರಿಕಿ ಹೊಡೆಯುವ ಸೂಪರ್ ಹಿಟ್ ಸದ್ಯ ರಾಜ್ಯಾದ್ಯಂತ ಸಿನಿಪ್ರಿಯರ ಹಾಟ್ ಫೇವರಿಟ್. ಈ ಸಿನಿಮಾ ಮಾಮೂಲಿ ರೊಟೀನ್ ಸಿನಿಮಾಗಳಿಗಿಂತ ಭಿನ್ನವಾಗಿ ನಿಲ್ಲುತ್ತದೆ. ಕೇವಲ ಲಾಜಿಕ್ ಹುಡುಕುವವರಿಗಲ್ಲ, ಬದಲಾಗಿ ಸಿನಿಮ್ಯಾಟಿಕ್ ಮ್ಯಾಜಿಕ್ ಎಂಜಾಯ್ ಮಾಡುವವರಿಗಾಗಿಯೇ ಇರುವ ಈ ಸಿನಿಮಾ ಲಾಫಿಂಗ್ ಗ್ಯಾಸ್ ಬಿಟ್ಟಂತೆ ಥಿಯೇಟರ್ ತುಂಬ ನಗುವಿನ ಅಲೆ ಎಬ್ಬಿಸಿದೆ. ಚಿತ್ರದ ಕಥೆ ಶುರುವಾಗೋದೇ ಒಂದು ಹೈ ವೋಲ್ಟೇಜ್ ಸಸ್ಪೆನ್ಸ್ನೊಂದಿಗೆ. ಡೇವಿಡ್ ಮತ್ತು ಡಿಸೋಜಾ ಎಂಬ ಪಾತಕಿ ಸಹೋದರರ ಕರಾಳ ರಹಸ್ಯವನ್ನು ಪತ್ರಕರ್ತ ರಮೇಶ್ ತನ್ನ ಪೆನ್ ಡ್ರೈವ್ನಲ್ಲಿ ಇಟ್ಕೊಂಡಿರ್ತಾನೆ. ಈ ಪೆನ್ ಡ್ರೈವ್ ದುಷ್ಟರ ಪಾಳೆಯದಲ್ಲಿ ನಡುಕ ಹುಟ್ಟಿಸಿರ್ತದೆ. ಈ ಗಂಭೀರವಾದ ಕ್ರೈಮ್ ಎಳೆಯ ನಡುವೆಯೇ ನಿರ್ದೇಶಕರು ಕಥೆಯನ್ನು ನಾನ್ ಲೀನಿಯರ್ ಶೈಲಿಯಲ್ಲಿ, ಅಂದರೆ ಹಿಂದಕ್ಕೂ ಮುಂದಕ್ಕೂ ಕೊಂಡೊಯ್ಯುತ್ತಾ ಪ್ರೇಕ್ಷಕರ ತಲೆಗೆ ಹುಳ ಬಿಡ್ತಾರೆ. ಒಂದೆಡೆ ಸತ್ಯ ಎಂಬ ನಿರುದ್ಯೋಗಿ ಯುವಕ. ಕೆಲಸವಿಲ್ಲದೆ ಪರದಾಡ್ತಿರುವ ಈತ ಅನಿವಾರ್ಯವಾಗಿ ಒಂದು ಕಾರನ್ನು ಕದೀತಾನೆ. ಕಾರ್ ಕದ್ದಾಯಿತು, ಇನ್ನು ಎಸ್ಕೇಪ್ ಆಗಬೇಕು ಎನ್ನುವಷ್ಟರಲ್ಲಿ ಅಪ್ಸರೆಯಂತಹ ಬೆಡಗಿ ಮಧು ಬಂದು ಲಿಫ್ಟ್ ಕೇಳ್ತಾಳೆ. ತನ್ನದಲ್ಲದ ಕಾರಿಗೆ ತಾನೇ ಓನರ್ ಎಂದು ಬಿಲ್ಡಪ್ ಕೊಟ್ಟು ಸತ್ಯ ಅವಳನ್ನು ಹತ್ತಿಸಿಕೊಳ್ತಾನೆ. ಆದರೆ ಆ ಕಾರಿನ ಡಿಕ್ಕಿಯಲ್ಲಿ ಆಗಲೇ ಒಂದು ಪಾರ್ಸಲ್ ಇರ್ತದೆ. ಹೌದು, ಲಕ್ಕಿ ಭಾಸ್ಕರ್ ಎಂಬುವನನ್ನು ಯಾರೋ ಕಿಡ್ನ್ಯಾಪ್ ಮಾಡಿ ಗೋಣಿ ಚೀಲದಲ್ಲಿ ಕಟ್ಟಿ ಅದೇ ಕಾರಿನ ಡಿಕ್ಕಿಯಲ್ಲಿ ಹಾಕಿರ್ತಾರೆ. ಈತ ಮಧು ಕೂಡ ಸುಮ್ಮನೆ ಲಿಫ್ಟ್ ಕೇಳಿರೋದಿಲ್ಲ. ಅವಳು ಒಂದು ಡೇಂಜರಸ್ ಗ್ಯಾಂಗ್ನಿಂದ ತಪ್ಪಿಸ್ಕೊಂಡು ಓಡ್ ಬಂದಿರ್ತಾಳೆ. ಹುಬ್ಬಳ್ಳಿಯಿಂದ ಬೆಂಗಳೂರಿನತ್ತ ಸಾಗುವ ಈ ಕಾರಿನ ಪ್ರಯಾಣದಲ್ಲಿ ಮತ್ತೊಂದು ತಿರುವು ಎದುರಾಗುತ್ತದೆ. ಶೂಟ್ಔಟ್ ಪ್ಯಾನಿಕ್ನಿಂದ ಎಸ್ಕೇಪ್ ಆಗಲು ಮುನ್ನ ಅಲಿಯಾಸ್ ಭೂಪತಿ ಕೂಡ ಇದೇ ಕಾರನ್ನು ಹತ್ತುತ್ತಾನೆ. ಬೇರೆ ಬೇರೆ ಹಿನ್ನೆಲೆ, ಬೇರೆ ಬೇರೆ ಪ್ರಾಬ್ಲಮ್, ಬೇರೆ ಬೇರೆ ಡೆಸ್ಟಿನೇಷನ್ ಹೊಂದಿರುವ ಈ ಅಪರಿಚಿತರೆಲ್ಲರೂ ಒಂದೇ ಕಾರ್ನಲ್ಲಿ ಒಂದೇ ಪ್ರಯಾಣದಲ್ಲಿ ಸಿಲುಕಿಕೊಂಡಾಗ ಆಗುವ ಅವಾಂತರಗಳೇ ಸೂಪರ್ ಹಿಟ್ ಚಿತ್ರದ ಜೀವಾಳ. ಪ್ರತಿಯೊಂದು ಪಾತ್ರಕ್ಕೂ ಚೂರು ಫ್ಲ್ಯಾಶ್ ಬ್ಯಾಕ್ ಕಥೆಗಳಿದ್ದು ಪ್ರಯಾಣದ ಉದ್ದಕ್ಕೂ ಒಂದೊಂದಾಗಿ ಬಿಚ್ಕೊಳ್ತಾ ಹೋಗುತ್ತವೆ. ಪೆನ್ ಡ್ರೈವ್ ರಹಸ್ಯ ಏನಾಯಿತು? ಡಿಕ್ಕಿಯಲ್ಲಿದ್ದ ಲಕ್ಕಿ ಭಾಸ್ಕರ್ ಕತೆ ಏನಾಯಿತು? ಇದೆಲ್ಲವನ್ನು ಕ್ಲೈಮ್ಯಾಕ್ಸ್ನಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಮೂಲಕ ಬಗೆಹರಿಸಲಾಗಿದೆ. ಈ ಚಿತ್ರದ ಅತಿ ದೊಡ್ಡ ಶಕ್ತಿ ಎಂದರೆ ಅದರ ಪಾತ್ರವರ್ಗ. ಪ್ರತಿಯೊಬ್ಬ ಕಲಾವಿದರು ತಮಗೆ ಸಿಕ್ಕ ಸ್ಪೇಸ್ನಲ್ಲಿ ಸಿಕ್ಸರ್ ಬಾರಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಕರುನಾಡಿನ ಮನೆ ಮಾತಾಗಿರುವ ಗಿಲ್ಲಿ ನಟ ಈ ಚಿತ್ರದ ಮೂಲಕ ಭರ್ಜರಿ ನಾಯಕನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಕಾಮಿಡಿ ಟೈಮಿಂಗ್ ಬಗ್ಗೆ ಬಿಡಿಸಿ ಹೇಳಬೇಕಿಲ್ಲ. ಥಂಡರ್ ಥರ ಎಂಟ್ರಿ ಕೊಟ್ಟು ಅಂಡರ್ ವರ್ಲ್ಡ್ನಲ್ಲಿ ವಂಡರ್ನೇ ಕ್ರಿಯೇಟ್ ಮಾಡಿರೋ ಭಾಯ್, ಮುನ್ನಾ ಭಾಯ್ ಎನ್ನುವ ಡೈಲಾಗ್ ಹೊಡಿತಾ ಅವರು ಎಂಟ್ರಿ ಕೊಟ್ಟಾಗಲೇ ಥಿಯೇಟರ್ನಲ್ಲಿ ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆಯಾಗುತ್ತದೆ. ಮುನ್ನಾ ಭಾಯ್ ಹಾಗೂ ಭೂಪತಿ ಎಂಬ ಎರಡು ಶೇಡ್ಗಳಲ್ಲಿ ಅವರು ಲೀಲಾಜಾಲವಾಗಿ ನಟಿಸಿದ್ದಾರೆ. ನಾಯಕ ನಟನಾಗಿ ಅವರ ಚೊಚ್ಚಲ ಪ್ರಯತ್ನ ಎಂಬುದು ಎಲ್ಲೂ ಅನಿಸುವುದಿಲ್ಲ. ಪಂಚಿಂಗ್ ಡೈಲಾಗ್ಸ್ಗಳ ಮೂಲಕ ಇಡೀ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಸಾಗಿದ್ದಾರೆ. ನಿರುದ್ಯೋಗಿ ಯುವಕ ಸತ್ಯನ ಪಾತ್ರದಲ್ಲಿ ಗೌರವ್ ಶೆಟ್ಟಿ ತಮ್ಮ ಭರವಸೆಯ ನಟನೆಯನ್ನು ತೋರಿದ್ದಾರೆ. ಕಾರು ಕಳ್ಳನಾಗಿ, ಬಳಿಕ ಲಿಫ್ಟ್ ಕೊಟ್ಟ ಹೀರೋ ಆಗಿ, ಮುಗ್ಧತೆ ಮತ್ತು ಚಾಲಾಕಿತನದ ಅದ್ಭುತ ಸಮ್ಮಿಶ್ರಣವನ್ನು ಅವರು ತೆರೆಯ ಮೇಲೆ ತಂದಿದ್ದಾರೆ. ಗಿಲ್ಲಿ ನಟ ಮತ್ತು ಗೌರವ್ ಶೆಟ್ಟಿ ನಡುವಿನ ಜುಗಲ್ಬಂದಿ, ಕೌಂಟರ್ ಡೈಲಾಗ್ಸ್ಗಳು ನೋಡುಗರಿಗೆ ಭರ್ಜರಿ ಕಿಕ್ ಕೊಡುತ್ತವೆ. ಚಿತ್ರದ ಗ್ಲಾಮರ್ ಕೋಟಾವನ್ನು ತುಂಬಿರುವ ಶ್ವೇತಾ ಕೇವಲ ಬೊಂಬೆಯಾಗಿ ಉಳಿಯದೆ ಕಥೆಯ ಓಟಕ್ಕೆ ಸಾಥ್ ನೀಡಿದ್ದಾರೆ. ಅಪಾಯದಿಂದ ತಪ್ಪಿಸಿಕೊಂಡು ಬರುವ ದೃಶ್ಯಗಳಲ್ಲಿ, ಸತ್ಯನಿಗೆ ತನ್ನ ಕತೆ ಹೇಳಿಕೊಳ್ಳುವ ಎಮೋಷನಲ್ ದೃಶ್ಯಗಳಲ್ಲಿ ಅವರ ನಟನೆ ಸಹಜವಾಗಿದೆ. ಇಬ್ಬರು ಕಾಮಿಡಿ ದೈತ್ಯರ ನಡುವೆಯೂ ತಮ್ಮದೇ ಆದ ಪ್ರೆಸೆನ್ಸ್ ಉಳಿಸಿಕೊಳ್ಳುವಲ್ಲಿ ಶ್ವೇತಾ ಯಶಸ್ವಿಯಾಗಿದ್ದಾರೆ. ಸಾಧು ಕೋಕಿಲ ಅವರ ಪಾತ್ರವಂತೂ ಪ್ರೇಕ್ಷಕರನ್ನ ನಕ್ಕು ಸುಸ್ತಾಗಿಸುತ್ತದೆ.
ವರ್ಷಪೂರ್ತಿ ಅಯ್ಯಪ್ಪ ಸ್ವಾಮಿ ದೀಕ್ಷೆಯ ಬಟ್ಟೆ ಧರಿಸಿಕೊಂಡು ಕಂಡವರ ಬಳಿ ಸಾಲ ಮಾಡುವ ಲಕ್ಕಿ ಭಾಸ್ಕರ್ ಪಾತ್ರದಲ್ಲಿ ಸಾಧು ಮಹಾರಾಜರು ಅಕ್ಷರಶಃ ವಿಜೃಂಭಿಸಿದ್ದಾರೆ. ತನಗೆ ತಾನೇ ಸುಪಾರಿ ಕೊಟ್ಟುಕೊಳ್ಳುವ ಅವರ ಐಡಿಯಾ ಲಾಜಿಕ್ ರಹಿತವಾದರೂ ಕಾಮಿಡಿ ದೃಷ್ಟಿಯಿಂದ ಸಖತ್ ವರ್ಕೌಟ್ ಆಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋದ್ ಶೆಟ್ಟಿ ತಮ್ಮ ಗಂಭೀರ ನಟನೆಯ ನಡುವೆಯೂ ನಗು ತರಿಸ್ತಾರೆ. ಇನ್ನು ಡ್ರ್ಯಾಗನ್ ಮಂಜು ಅವರನ್ನು ಕೋರ್ಟ್ ಜಡ್ಜ್ ಆಗಿ ನೋಡುವ ದೃಶ್ಯಗಳು ನಿಜಕ್ಕೂ ಅಚ್ಚರಿ ಮೂಡಿಸ್ತವೆ. ಸದಾ ವಿಲೆನ್ ಆಗಿ ಅಬ್ಬರಿಸುವ ಮಂಜು ಇಲ್ಲಿ ಜೈಲಿನಲ್ಲಿಯೇ ಓದಿ ಜಡ್ಜ್ ಆಗುವ ಪಾತ್ರ ಮಾಡಿದ್ದಾರೆ ಎನ್ನುವುದು ನಿರ್ದೇಶಕರ ಕಲ್ಪನಾ ಲಹರಿಗೆ ಹಿಡಿದ ಕೈಗನ್ನಡಿ. ಜೊತೆಗೆ ಕಳ್ಳನ ಪಾತ್ರದಲ್ಲಿ ಗೋವಿಂದೇಗೌಡ, ಪ್ರೇಮಿಗಳಾಗಿ ಗಿರೀಶ್ ಶಿವಣ್ಣ ಹಾಗೂ ಸ್ವಪ್ನ ಶೆಟ್ಟಿಗಾರ್, ಹತಾಶ ತಂದೆಯಾಗಿ ಟೆನಿಸ್ ಕೃಷ್ಣ ಚಿತ್ರಕ್ಕೆ ಉತ್ತಮ ಸಾಥ್ ನೀಡಿದ್ದಾರೆ. ಇಡೀ ಸಿನಿಮಾ ಬಹುಪಾಲು ನಡೆಯುವುದು ಒಂದು ಕಾರಿನೊಳಗೆ ಮತ್ತು ಹೈವೇ ರಸ್ತೆಗಳಲ್ಲಿ. ಒಂದೇ ಲೊಕೇಶನ್ ಇದ್ದಾಗ ಪ್ರೇಕ್ಷಕರಿಗೆ ಬೋರ್ ಹೊಡೆಸದಂತೆ ನೋಡಿಕೊಳ್ಳುವುದು ಛಾಯಾಗ್ರಾಹಕನ ದೊಡ್ಡ ಸವಾಲು. ಆದರೆ ಆರ್.ಡಿ. ನಾಗಾರ್ಜುನ್ ತಮ್ಮ ಕ್ಯಾಮ್ರಾ ಕೈಚಳಕದ ಮೂಲಕ ಆ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತಿದ್ದಾರೆ. ಪ್ರತಿ ಫ್ರೇಮ್ ಕೂಡ ಲವಲವಿಕೆಯಿಂದ ಕೂಡಿದೆ. ಸಂಗೀತ ಮತ್ತು ಸಾಹಿತ್ಯದ ಜವಾಬ್ದಾರಿಯನ್ನು ಹೊತ್ತಿರುವ ಡಾಕ್ಟರ್ ವಿ. ನಾಗೇಂದ್ರ ಪ್ರಸಾದ್ ಅವರು ಚಿತ್ರದ ಓಟಕ್ಕೆ ಪೂರಕವಾದ ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಅಷ್ಟೇ ಅಲ್ಲ, ಚಿತ್ರದಲ್ಲಿ ಒಂದು ಅತಿಥಿ ಪಾತ್ರದಲ್ಲಿಯೂ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ಶ್ರೀಕಾಂತ್ ಅವರ ಸಂಕಲನ ಎಲ್ಲೂ ಲ್ಯಾಗ್ ಅನಿಸದಂತೆ ಸರಾಗವಾಗಿದೆ. ಮಧ್ಯಂತರದ ನಂತರ ಕೆಲವು ದೃಶ್ಯಗಳು ಕಾರಿನ ವೇಗಕ್ಕೆ ತಕ್ಕಂತೆ ಸಾಗದಿದ್ದರೂ ಕ್ಲೈಮ್ಯಾಕ್ಸ್ ಹೊತ್ತಿಗೆ ಮತ್ತೆ ಟ್ರ್ಯಾಕ್ ಸೇರಿ ಪ್ರೇಕ್ಷಕರನ್ನು ರಂಜಿಸುತ್ತವೆ. ಈ ಹಿಂದೆ ಕೃಷ್ಣ ಟಾಕೀಸ್ ಎಂಬ ಹಾರರ್ ಥ್ರಿಲ್ಲರ್ ಮೂಲಕ ರಂಜಿಸಿದ್ದ ನಿರ್ದೇಶಕ ವಿಜಯಾನಂದ್ ಈ ಚಿತ್ರದಲ್ಲಿ ಬ್ರೇನ್ಲೆಸ್ ಕಾಮಿಡಿ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಎಂಬ ಎರಡು ವಿರುದ್ಧ ಧ್ರುವಗಳನ್ನು ಅತ್ಯಂತ ನಾಜೂಕಾಗಿ ಬೆಸೆದಿದ್ದಾರೆ. ವಿಶೇಷವೆಂದರೆ ಈ ಚಿತ್ರದ ಕಥೆಯ ಹುಟ್ಟಿಗೆ ಭಗವದ್ಗೀತೆಯ ಒಂದು ಸಾಲು ಸ್ಫೂರ್ತಿಯಂತೆ. ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ಎಂಬ ಅದ್ಭುತ ತತ್ವವನ್ನು ಇಟ್ಟುಕೊಂಡು ವಿಜಯಾನಂದ್ ಈ ಕಾಮಿಡಿ ಸ್ಕ್ರಿಪ್ಟ್ ಹೆಣೆದಿದ್ದಾರೆ. ಬೇರೆ ಬೇರೆ ಊರು, ಬೇರೆ ಬೇರೆ ಸಮಸ್ಯೆಗಳನ್ನು ಹೊತ್ತಿರುವ ಜನ ಯಾವುದೋ ಒಂದು ನಿರ್ದಿಷ್ಟ ಘಳಿಗೆಯಲ್ಲಿ ಒಂದೇ ಕಾರಿನಲ್ಲಿ ಸಿಲುಕಿಕೊಳ್ತಾರೆ ಅಂದರೆ ಅದರ ಹಿಂದೆ ಯಾವುದೋ ಒಂದು ಅದೃಶ್ಯ ಶಕ್ತಿಯ ಲೆಕ್ಕಾಚಾರವಿರುತ್ತದೆ ಎಂಬುದನ್ನು ಅತ್ಯಂತ ಕಾಮಿಡಿ ಟಚ್ ನೀಡಿ ಅವರು ತೆರೆಯ ಮೇಲೆ ತಂದಿದ್ದಾರೆ. ನಿರ್ಮಾಪಕ ಜಿ. ಉಮೇಶ್ ಅವರ ಆಸೆಯಂತೆ ಬಿಡುಗಡೆಗೂ ಮುನ್ನವೇ ಸೂಪರ್ ಹಿಟ್ ಎಂದು ನಾಮಕರಣ ಮಾಡಿದ ವಿಜಯಾನಂದ್ ಆ ಟೈಟಲ್ಗೆ ಚ್ಯುತಿ ಬರದಂತೆ ಚಿತ್ರವನ್ನು ರೂಪಿಸಿದ್ದಾರೆ. ಕಮರ್ಷಿಯಲ್ ಸೂತ್ರಗಳನ್ನು ಬಳಸಿಕೊಳ್ಳುತ್ತಲೇ ಪ್ರೇಕ್ಷಕರನ್ನು ಪ್ರತಿ 10 ನಿಮಿಷಕ್ಕೊಮ್ಮೆ ಹೊಸ ಟ್ವಿಸ್ಟ್ ಕೊಟ್ಟು ನಗಿಸುವಲ್ಲಿ ನಿರ್ದೇಶಕರು ಸಂಪೂರ್ಣ ಯಶಸ್ವಿಯಾಗಿದ್ದಾರೆ. ಕೆಲವು ಸನ್ನಿವೇಶಗಳು ಸಿಲ್ಲಿ ಎನಿಸಿದರೂ ನಿರ್ದೇಶಕರು ಕಥೆಯನ್ನು ಗಂಭೀರತೆಗೆ ಎಳೆಯದೆ ಕೇವಲ ಮನರಂಜನೆಯ ಉದ್ದೇಶದಿಂದಲೇ ಕಟ್ಟಿಕೊಟ್ಟಿರುವ ಪರಿಯನ್ನು ಮೆಚ್ಚಲೇಬೇಕು. ಪಾತ್ರಗಳ ಸಂಕಟ ಹೆಚ್ಚಿದಂತೆಲ್ಲ ಆಚೆ ಕುಳಿತ ಪ್ರೇಕ್ಷಕನ ಫನ್ ಹೆಚ್ಚಾಗುವಂತೆ ಮಾಡಿದ ನಿರ್ದೇಶಕರ ಸ್ಕ್ರಿಪ್ಟ್ ಗ್ರಿಪ್ ವಿಶಿಷ್ಟವಾದದ್ದು. ಒಟ್ಟಾರೆಯಾಗಿ ಹೇಳುವುದಾದರೆ ಸೂಪರ್ ಹಿಟ್ ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್. ತಲೆಗೆ ಹೆಚ್ಚು ಕೆಲಸ ಕೊಡಬೇಡಿ, ಕೇವಲ ಕಣ್ಣು ಕಿವಿ ತೆರೆದಿಟ್ಟುಕೊಂಡು ನಗುತ್ತಾ ಇರಿ ಎಂಬುದು ಚಿತ್ರತಂಡದ ಅಲಿಖಿತ ನಿಯಮವಿದ್ದಂತಿದೆ. ಕೆಲವು ದೃಶ್ಯಗಳು ಓವರ್ ಡ್ರಾಮ್ಯಾಟಿಕ್ ಎನಿಸಿದರೂ ಕಾಮಿಡಿಯ ಓಟದಲ್ಲಿ ಅವೆಲ್ಲವೂ ಮರೆಯಾಗಿಬಿಡುತ್ತವೆ. ಬದುಕಿನ ಜಂಜಾಟಗಳಿಂದ ಬೇಸತ್ತು ಚಿತ್ರಮಂದಿರದಲ್ಲಿ ಕೇವಲ ನಕ್ಕು ಹಗುರಾಗಬೇಕು ಎಂದು ಬಯಸುವ ಪ್ರೇಕ್ಷಕರಿಗೆ ಇದೊಂದು ಪರ್ಫೆಕ್ಟ್ ಚಾಯ್ಸ್. ಗಿಲ್ಲಿ ನಟನ ಕಟ್ಟ ಅಭಿಮಾನಿಗಳಿಗಂತೂ ಇದೊಂದು ದೊಡ್ಡ ಹಬ್ಬ. ಗೌರವ್ ಶೆಟ್ಟಿ, ಶ್ವೇತಾ ಹಾಗೂ ಸಾಧು ಕೋಕಿಲ ಅವರ ಟೈಮಿಂಗ್, ನಿರ್ದೇಶಕ ವಿಜಯಾನಂದ್ ಅವರ ವೇಗದ ನಿರೂಪಣೆ ಚಿತ್ರವನ್ನು ಒಂದು ಬ್ರೀಸಿ ಒನ್ ಟೈಮ್ ವಾಚ್ ಆಗಿ ಪರಿವರ್ತಿಸಿದೆ. ಸದ್ಯಕ್ಕೆ ಟೆನ್ಷನ್ ಬಿಡಿ, ನಗುಮುಖದಲ್ಲಿ ಥಿಯೇಟರ್ಗೆ ಹೋಗಿ ಹೊಟ್ಟೆ ಹುಣ್ಣಾಗುವಷ್ಟು ನಕ್ ಬನ್ನಿ. ಸೂಪರ್ ಹಿಟ್ ಖಂಡಿತ ನಿಮ್ಮ ವೀಕೆಂಡನ್ನು ಸೂಪರ್ ಆಗಿ ಹಿಟ್ ಮಾಡಲಿದೆ.